ನವೋದಯ 9ನೇ ತರಗತಿ ಪ್ರವೇಶಕ್ಕಾಗಿ 2027ರ ಅರ್ಜಿ ಶೀಘ್ರದಲ್ಲೇ ಪ್ರಕಟವಾಗಲಿದೆ. ಆತ್ಮೀಯರೇ, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ 9ರಿಂದ 12ನೇ ತರಗತಿಯವರೆಗೆ ಯಾವೆಲ್ಲ ಸಂಪೂರ್ಣ ಉಚಿತ ಸೌಲಭ್ಯಗಳು ಈ ನವೋದಯ ವಿದ್ಯಾಲಯದಲ್ಲಿ ಸಿಗುತ್ತವೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಆತ್ಮೀಯರೇ, ನಾನು ನಿಮ್ಮ ಅಜಿತ್ ಸಮೀರ್ ದೇಸಾಯಿ, ಸೈನಿಕ್ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ವಸತಿ ಶಾಲೆಗಳ ಮಾಹಿತಿಗಾಗಿ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾವು ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಈ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಈಗ ನೋಡೋಣ, ಈ ನವೋದಯ 9ನೇ ತರಗತಿ ಪ್ರವೇಶಕ್ಕಾಗಿ ಯಾರು ಅರ್ಜಿ ಸಲ್ಲಿಸಲು ಅರ್ಹರು. ಅದರಲ್ಲಿ 1ನೇಯದ್ದಾಗಿ ಪ್ರಸ್ತುತ ಶೈಕ್ಷಣಿಕ ಸಾಲು 2026-27ರಲ್ಲಿ 8ನೇ ತರಗತಿಯನ್ನು ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತಾ ಪಡೆದ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. 2ನೇಯದ್ದಾಗಿ ಅರ್ಜಿ ಸಲ್ಲಿಸುವ ಬಯಸುವ ವಿದ್ಯಾರ್ಥಿಗಳು ಸಂಬಂಧಿಸಿದ ಜಿಲ್ಲೆಯ ಮೂಲ ನಿವಾಸಿಗಳಾಗಿರಬೇಕು. 3ನೇಯದ್ದಾಗಿ ಅಭ್ಯರ್ಥಿಗಳ ವಾಸವಾಗಿರುವ ಜಿಲ್ಲೆ ಮತ್ತು 8ನೇ ತರಗತಿಯನ್ನು ಓದುತ್ತಿರುವ ಜಿಲ್ಲೆ ಒಂದೇ ಆಗಿರಬೇಕು. ಅಂದರೆ 8ನೇ ತರಗತಿ ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತಾರೆ ಅದೇ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿರಬೇಕು. ಈಗ 4ನೇಯದ್ದಾಗಿ ಅತಿ ಪ್ರಮುಖ ವಿಷಯ, ಬಾಲಕ ಮತ್ತು ಬಾಲಕಿಯರು 9ನೇ ತರಗತಿ ಪ್ರವೇಶಕ್ಕಾಗಿ 8ನೇ ತರಗತಿಯಲ್ಲಿ ಓದುತ್ತಿದ್ದರೆ ಯಾವ ಜನ್ಮ ದಿನಾಂಕವನ್ನು ಹೊಂದಿದರೆ ಈ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ನೋಡಿದರೆ ಅಭ್ಯರ್ಥಿಯ ಜನ್ಮ ದಿನಾಂಕವು 1ನೇ ಮೇ 2012ರಿಂದ 31ನೇ ಜುಲೈ 2014ರ ನಡುವೆ ಜನಿಸಿರಬೇಕು. ಈ 1ನೇ ಮತ್ತು 31ನೇ ತಾರೀಕಿನಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಈಗ ನೋಡೋಣ, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಉಚಿತ ಸೌಲಭ್ಯಗಳು ನವೋದಯ ವಿದ್ಯಾಲಯದಲ್ಲಿ ಸಿಗುತ್ತವೆ. ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ ಸಿಗುತ್ತದೆ. 2ನೇಯದ್ದಾಗಿ ವಸತಿ ಸಹಿತ ಶಾಲೆ, ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಹಾಗೂ ಸುರಕ್ಷಿತ ಉಚಿತ ವಸತಿ ಹಾಗೂ ಭೋಜನದ ವ್ಯವಸ್ಥೆ. ಈಗ ಮುಂದೆ ಉಚಿತ ವೈದ್ಯಕೀಯ ತಪಾಸಣೆ, ಶಾಲಾ ಸಮವಸ್ತ್ರ, ಪಠ್ಯಪುಸ್ತಕ, ದಿನನಿತ್ಯ ಬಳಸುವ ಸಾಮಗ್ರಿಗಳು ಹಾಗೂ ಶಾಲಾ ಶುಲ್ಕ ಮತ್ತು ಪ್ರವಾಸಕ್ಕೆ ಶುಲ್ಕ ಸಂಪೂರ್ಣವಾಗಿ ಉಚಿತವಾಗಿ ನವೋದಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುತ್ತದೆ. ಹಾಗೂ ಸಸ್ಯಾಹಾರಿ ಮಾಂಸಾಹಾರಿಗಳಿಗೆ ಪ್ರತ್ಯೇಕ ಭೋಜನಾ ವ್ಯವಸ್ಥೆ ಮತ್ತು ಕೌಂಟರ್ಗಳು ಇಲ್ಲಿ ಇರುತ್ತವೆ. ಈಗ ನೋಡೋಣ, ಮುಂದೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು 4 ಸದನಗಳಲ್ಲಿ ವಿಂಗಡಿಸಿ ಕ್ರೀಡಾ ಸ್ಪರ್ಧೆ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಇತರೆ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವುದೇ ನವೋದಯ ವಿದ್ಯಾಲಯವಾಗಿದೆ. ಈಗ ಮುಂದೆ ವಿದ್ಯಾರ್ಥಿಗಳಿಗೆ ಕ್ಲಸ್ಟರ್ ಲೆವೆಲ್, ರೀಜನಲ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಕ್ರೀಡೆ, ವಿಜ್ಞಾನ ಮತ್ತು ಸಮಾಜ ಮೇಳಗಳಿಗೆ ಕಳಿಸುವ ಮತ್ತು ಪ್ರತಿಭೆಯನ್ನು ಗುರುತಿಸುವ ಸುವರ್ಣ ಅವಕಾಶ ಈ ನವೋದಯ ವಿದ್ಯಾಲಯದಲ್ಲಿ ಇರುತ್ತದೆ. ಇಲ್ಲಿ 9ರಿಂದ 12ನೇ ತರಗತಿಯವರೆಗೆ ವ್ಯಾಸಂಗ ಮಾಡಲು ಅಂದಾಜು 6ರಿಂದ 8 ಲಕ್ಷ ರೂಪಾಯಿ ವೆಚ್ಚವಾಗಬಹುದು. ಈ ಹಣವನ್ನು ಕಾಯ್ದಿರಿಸಿದರೆ ಪೋಷಕರಿಗೆ ತಮ್ಮ ಮಕ್ಕಳ ಮುಂದಿನ ಉನ್ನತ ಶಿಕ್ಷಣದ ವೆಚ್ಚವನ್ನು ಭರಿಸಲು ಸುಲಭವಾಗುತ್ತದೆ. ಈಗ ಮುಂದೆ ನೋಡೋಣ, ನವೋದಯ ಆಯ್ಕೆ ಮತ್ತು ಪ್ರವೇಶ. ಯಾವ ತಿಂಗಳಲ್ಲಿ ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಕರೆಯುತ್ತಾರೆ. ಅರ್ಜಿ ಕರೆಯುವ ತಿಂಗಳನ್ನು ನೋಡಿದರೆ ಅದು ಅಕ್ಟೋಬರ್ನಲ್ಲಿ ಅರ್ಜಿಯನ್ನು ಕರೆಯುತ್ತಾರೆ. ಅರ್ಜಿಯನ್ನು ಸಲ್ಲಿಸುವ ವಿಧಾನವನ್ನು ನೋಡಿದರೆ ಅರ್ಜಿಯನ್ನು ನವೋದಯದ ಆಫಿಷಿಯಲ್ ವೆಬ್ಸೈಟಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ಈ ಪ್ರವೇಶ ಪರೀಕ್ಷೆಗೆ ತರಬೇತಿ ಅತಿ ಅವಶ್ಯಕ. ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಈ ಪ್ರವೇಶ ಪರೀಕ್ಷೆ ಇರುವುದರಿಂದ ನಮ್ಮ ಸಂಸ್ಥೆಯಿಂದ ನಾವು ವಿಕ್ಟರಿ ನವೋದಯ ಬ್ಯಾಚ್ ಮುಖಾಂತರ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲೈವ್
ಲೈವ್ ಇಂಟ್ರಾಕ್ಟಿವ್ ಆನ್ಲೈನ್ ಕ್ಲಾಸಸ್ ಮುಂಜಾನೆ 6ರಿಂದ 7 ಗಂಟೆಗೆ ಪ್ರತಿದಿನ ಲೈವ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ. ಈ ಪ್ರವೇಶ ಪರೀಕ್ಷೆಗೆ ಸಂಪೂರ್ಣ ತರಬೇತಿಯನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಇದರಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್. ಇದು 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆಪ್ ಆಗಿದ್ದು, ಈ ಆಪಿನ ರೇಟಿಂಗ್ಸ್ ಅನ್ನು ನೋಡಿ ಹಾಗೂ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ಆನ್ಲೈನ್ ಕ್ಲಾಸಿಗಾಗಿ ಸಂಪರ್ಕಿಸಿ 8848111496ಗೆ. ಈಗ ಮುಂದೆ ನೋಡೋಣ. ನವೋದಯ ಆಯ್ಕೆ ಮತ್ತು ಪ್ರವೇಶದಲ್ಲಿ ಪರೀಕ್ಷಾ ತಿಂಗಳು ಫೆಬ್ರವರಿ 1ನೇ ಅಥವಾ 2ನೇ ವಾರದಲ್ಲಿ ಈ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ಈಗ ಮುಂದೆ ನವೋದಯ ಆಯ್ಕೆಯಾದರೆ ಆಯ್ಕೆಯಲ್ಲಿ ಗ್ರಾಮೀಣ ಮೀಸಲಾತಿ, ಅಂದರೆ ವಿದ್ಯಾರ್ಥಿ ಓದುತ್ತಿರುವ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಗ್ರಾಮೀಣ ಮೀಸಲಾತಿ ನಿಮ್ಮ ಮಗುವಿಗೆ ಸಿಗುತ್ತದೆ. ಈಗ ಮೀಸಲಾತಿಯನ್ನು ನೋಡಿದರೆ ಖಾಲಿ ಇರುವ ಸೀಟುಗಳ ಅನುಸಾರವಾಗಿ ನವೋದಯ ವಿದ್ಯಾಲಯದಲ್ಲಿ ಮೀಸಲಾತಿ ಇರುತ್ತದೆ. ಈಗ ಸೀಟುಗಳ ಲಭ್ಯತೆ ಅಂದರೆ ಲ್ಯಾಟ್ರಲ್ ಎಂಟ್ರಿ 9ನೇ ತರಗತಿಯ ಪ್ರವೇಶಾತಿಯ ಕೇವಲ ಖಾಲಿ ಇರುವ ಸೀಟುಗಳ ಆಧಾರದ ಮೇಲೆ ನಡೆಯಲಿದ್ದು, ಸಾಮಾನ್ಯವಾಗಿ ಪ್ರತಿ ಜಿಲ್ಲೆಯಿಂದ ಅಂದಾಜು 6ರಿಂದ 10 ಸೀಟುಗಳು ಮಾತ್ರ ಲಭ್ಯವಿರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇದು ಸುವರ್ಣ ಅವಕಾಶ 8ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ. ನವೋದಯ ಆಯ್ಕೆ ಮತ್ತು ಪ್ರವೇಶದಲ್ಲಿ ಪ್ರವೇಶ ಪರೀಕ್ಷೆಯ ಫಲಿತಾಂಶವು ಏಪ್ರಿಲ್ ತಿಂಗಳಿನಲ್ಲಿ ಪ್ರಕಟವಾಗುತ್ತದೆ. ಈಗ ಮುಂದೆ ನೋಡೋಣ. ಆದ್ಮೇಲೆ ನಾನು ತಿಳಿಸಿದ ಹಾಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲೈವ್ ಇಂಟ್ರಾಕ್ಟಿವ್ ಆನ್ಲೈನ್ ಕ್ಲಾಸಸ್ ಸಮಯ ಮುಂಜಾನೆ 6ರಿಂದ 7 ಗಂಟೆ. ಇದರಲ್ಲಿ ನವೋದಯ ವಿದ್ಯಾಲಯಕ್ಕೆ ಸಂಪೂರ್ಣ ತರಬೇತಿಯನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಲ್ಲಿ ತೆಗೆದುಕೊಳ್ಳಲಾಗುವುದು. ಈ ಆನ್ಲೈನ್ ಲೈವ್ ಇಂಟ್ರಾಕ್ಟ್ ಕ್ಲಾಸಸ್ಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ. ಧನ್ಯವಾದಗಳು.